ವಲಿಯೂರ್ಕುನ್ನು ಅನ್ನೋ ಗ್ರಾಮದಲ್ಲಿ ದಾಮು ಎಂಬುವ ಒಬ್ಬ ರೈತ ವಾಸಿಸುತ್ತಿದ್ದ. ಊರಿನ ಜನರಿಗೆಲ್ಲಾರ್ಗೂ ದಾಮುನ ಕಂಡ್ರೆ ತುಂಬಾನೇ ಇಷ್ಟ. ಯಾಕಂದ್ರೆ ಅವರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಮತ್ತೆ ತುಂಬಾನೇ ಒಳ್ಳೆಯವರು. ದಾಮು ಅವರ ಚಿಕ್ಕ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆ ಜೀವನ ಸಂತೋಷವಾಗಿ ಸಾಗಿಸ್ತಿದ್ದ. ದಾಮು ಮತ್ತೆ ಅವರ ಕುಟುಂಬದ ಜೀವನಾಧಾರ ಅವರ ಮನೆ ಪಕ್ಕದಲ್ಲಿರುವ ತೋಟದಲ್ಲಿ ತರಕಾರಿಗಳನ್ನ ಬೆಳೆಸಿ ಮಾರುಕಟ್ಟೆಯಲ್ಲಿ ಮಾರಿ ಅದರಲ್ಲಿ ಬರುವ ದುಡ್ಡಲ್ಲಿ ಸಂಸಾರ ನಡೀತಿತ್ತು. ದಾಮು ಮತ್ತೆ ಅವರ ಕುಟುಂಬದವರಿಗೆ ಅವರ ತೋಟದಲ್ಲಿ ಸಂತೋಷವಾಗಿ ಕೆಲಸ ಮಾಡೋದಂದ್ರೆ ಅವ್ರ ಎಲ್ಲಾರ್ಗೂ ತುಂಬಾನೇ ಇಷ್ಟ. ಅಪ್ಪ, ನಾನು ಬೆಂಡೆಕಾಯಿ ಕೇಳ್ತೀನಿ. ನಾನ್ ನಿಮ್ಗೋಸ್ಕರ ಸೋರೆಕಾಯಿ ಕಿತ್ಕೊಂಡ್ ಬಂದಿದ್ದೀನಿ. ಅರೆ, ಈ ಪಡವಲಕಾಯಿ ಸರಿಯಾಗಿ ಬೆಳ್ದೇ ಇಲ್ಲ. ಇದನ್ನ ಮುಂದಿನ ಸತಿ ಕೀಳೋಣ. ಮಕ್ಕಳೇ, ಭದ್ರಾ, ಕೆಳಗ್ ಹಾಕ್ದೆ ತಗೊಂಡೋಗ್ಬೇಕು. ಹಾಗಲಕಾಯಿ, ಬದನೆಕಾಯಿ, ಮಾವಿನಕಾಯಿ, ಕುಂಬಳಕಾಯಿ, ಬೆಂಡೆಕಾಯಿ. ತೆಂಗು, ಮಾವು, ನಿಂಬೆ ಇದೆ. ಇದನ್ನ ಬಂದು ಖರೀದಿ ಮಾಡ್ತಾರೆ. ಅಪ್ಪ, ನನ್ಗೋಸ್ಕರ ಬುಕ್ ತಗೊಂಡ್ ಬರೋದನ್ನ ಮರ್ತೋಗ್ಬೇಡಿ. ಅಪ್ಪ, ನನಗೂ ಕೂಡ ಕಲರ್ ಪೆನ್ಸಿಲ್ಲು. ಸರಿ ಸರಿ, ಮಾರಿದೆ, ಎಲ್ಲವನ್ನ ನಾ ತಗೋ ಬರ್ತೀನಿ. ಟಾಟಾ. ಅರೆ, ನಿಂಗೆ ಏನಾಯ್ತು? ಹೆದರ್ಬೇಡ, ಬಂದು ತಗೊಂಡು ಹೋಗು. ತಡ ಮಾಡದೆ ದಾಮು ಅವರ ತರಕಾರಿಗಳ ಜೊತೆಗೆ ಮಾರುಕಟ್ಟೆಗೆ ಹೋಗಿ ಸೇರ್ತಾರೆ. ದಾಮು ಅವನ ತರಕಾರಿಗಳನ್ನು ಆ ಊರಲ್ಲಿರುವ ತರಕಾರಿ ಅಂಗಡಿಗೆ ದಿನಾ ಮಾರ್ತಿದ್ದ. ಏನಪ್ಪ ದಾಮು, ಹೇಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಮಾತಾಯಣ್ಣ. ನನ್ನ ಎಲ್ಲ ಗ್ರಾಹಕರು ನನ್ನ ಹತ್ರ ಹೇಳ್ತಾ ಇರ್ತಾರೆ, ದಾಮು ತಗೊಬಂದ ಆ ತರಕಾರಿ ಎಲ್ಲ ತುಂಬ ರುಚಿಕರವಾಗಿರುತ್ತೆ ಅಂತ. ಅಣ್ಣ, ನಾನು ನನ್ನ ತೋಟದಲ್ಲಿ ಯಾವುದೇ ರೀತಿಯ ರಾಸಾಯನಿಕವನ್ನು ಹಾಕೋದೇ ಇಲ್ಲ. ಅದಕ್ಕೆ ಬದಲಾಗಿ ನೈಸರ್ಗಿಕ ಗೊಬ್ಬರವನ್ನು ಹಾಕ್ತೀನಿ. ಏನೇ ಹೇಳು, ನಿನ್ನ ಈ ತರಕಾರಿ ಕಾರಣದಿಂದ ನನ್ನ ವ್ಯಾಪಾರ ಕೂಡ ಜಾಸ್ತಿ ಆಗ್ತಾ ಇದೆ. ನಾವು ಒಳ್ಳೆ ತರಕಾರಿಯನ್ನು ಮಾರಿದ್ರೆ ಖಂಡಿತ ಜನ ನಮ್ಮ ಹತ್ರ ತಗೋತಾರೆ. ಅರ ಹೌದು ಹೌದು. ಮಾರುಕಟ್ಟೆಗೆ ಹೋಗೋದಕ್ಕೆ ಗ್ರಾಮ ಮತ್ತೆ ಆ ಸಿಟಿಯ ಮಧ್ಯದಲ್ಲಿ ಬರುವ ಒಂದು ದಾರಿಯಲ್ಲಿ ಹೋಗ್ಬೇಕಾಗಿರುತ್ತೆ. ಆ ದಾರಿ ತುಂಬಾ ಭಯಂಕರವಾಗಿರುತ್ತೆ. ತುಂಬಾ ವರ್ಷಗಳಿಂದ ಇದೇ ದಾರಿಯಲ್ಲಿ ಹೋಗ್ತಾ ಬರ್ತಾ ಇರೋದ್ರಿಂದ ದಾಮುಗೆ ಈ ದಾರಿಯ ಬಗ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಅರೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ, ಈ ಆನೆ ಮಧ್ಯದಲ್ಲಿ ಏನ್ ಮಾಡ್ತಾ ಇದೆ? ಅರೆ, ಆನೆ ನನ್ನ ಗಾಡಿ ಹತ್ರನೇ ಬರ್ತಾ ಇದೆ. ಅಯ್ಯೋ, ಅರೆ, ಆನೆ ಕಣ್ಣಲ್ಲಿ ಕಣ್ಣೀರ್ ಬರ್ತಾ ಇದೆ. ಸರಿ, ಏನೇ ಆಗ್ಲಿ, ನಾನು ಹೋಗಿ ಆನೆಗೆ ಏನಾಯ್ತು ಅಂತ ನೋಡ್ತೀನಿ.
ಏನೋ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅದು ನನ್ನ ಹತ್ರ ಸಹಾಯಕ್ಕೋಸ್ಕರ ಕರೀತಾ ಇದೆ ಅಂತ ಅನ್ಸುತ್ತೆ. ಹಾ ಸರಿ, ಎಂತಾಯ್ತಂತ ಹೋಗಿ ನೋಡ್ತೀನಿ. ಅರೆ, ಈ ಆನೆ ನನ್ನನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ? ಅರೆ, ಈ ಗುಂಡಿಯಲ್ಲಿ ಸಣ್ಣ ಆನೆ ಹೇಗ್ ಬಿತ್ತು? ಇದನ್ನ ಯಾರು ಮಾಡಿರ್ಬೋದು? ಹಾ, ಈಗ ಗೊತ್ತಾಯ್ತು ನೀನು ಏನಕ್ಕೆ ಇಲ್ಲಿಗೆ ನನ್ನ ಕರೆಸ್ದೆ ಅಂತ. ನಾನು ನಿಂಗೆ ಖಂಡಿತವಾಗಿ ಸಹಾಯ ಮಾಡ್ತೀನಿ. ನೀನು ಎಲ್ಲಿಗೂ ಹೋಗ್ಬೇಡ, ಇಲ್ಲೇ ಇರು. ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ. ದಾಮು ಬೇಗ ಹೋಗಿ ಆನೆಯ ಮರಿಯನ್ನು ಕಾಪಾಡೋದಕ್ಕೆ ಫಾರೆಸ್ಟ್ ಆಫೀಸರ್ಸ್ನ ಕರ್ಕೊಂಡು ಅಲ್ಲಿಗೆ ಬಂದ್ಬಿಡ್ತಾನೆ. ಚಿಂತೆ ಮಾಡ್ಬೇಡ, ನಿನ್ ಮಗುವನ್ನ ನಾವು ಕಾಪಾಡ್ತೀವಿ. ದಾಮು, ಈ ಲೋಕಕ್ಕೆ ಯಾವುದೇ ರೀತಿ ಅಪೇಕ್ಷೆ ಇಲ್ಲದೆ ಒಳ್ಳೆ ಕೆಲಸ ಮಾಡೋ ನಿನ್ ರೀತಿ ಜನ ಬೇಕಪ್ಪ. ನಿನ್ನ ಎಲ್ಲ ಈ ಕೆಲಸ ಎಲ್ರಿಗೂ ಆದರ್ಶವಾಗುತ್ತೆ.